ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಗೊಂದು ವಿಡಿಯೋ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಈ ಮಗುವಿಗೆ ಯಾವ ರೋಗ ಆಗಿದೆ ನಿಮ್ಗೆ ಗೊತ್ತಿದ್ರೆ ತಿಳಿಸಿ ಅಂತ ಹೇಳಿದ್ದೆ. ಈ ರೋಗ ಬಂದರೆ 100% ಸಾವು ಖಚಿತ ಅಂತ ಹೇಳಿದ್ದೆ. ಅದೇ ರೀತಿ ಈ ರೋಗಿಗೆ ನಾವು ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ 100% ಈ ರೋಗನ ನಾವು ತಡೆಯಬಹುದು. ಈ ರೋಗ ಯಾವುದು ಇದೆ? ಈ ರೋಗ ರ್ಯಾಬಿಸ್. ಈ ರ್ಯಾಬಿಸ್ ರೋಗ ಇದು ಹೇಗೆ ಬರುತ್ತೆ? ಈ ರ್ಯಾಬಿಸ್ ಅನ್ನುವ ಒಂದು ರೋಗ, ಈ ರ್ಯಾಬಿಸ್ ಒಂದು ವೈರಾಣು ಸೋಂಕಿತಿರುವ ಯಾವುದಾದ್ರೂ ಪ್ರಾಣಿ ನಮಗೆ ಕಚ್ಚಿದ್ರೆ ಈ ರೋಗ ಬರುತ್ತದೆ. ಹೇಗೆ ಈ ರೋಗ ಬರುತ್ತೆ? ಈ ರೋಗ ಈ ರ್ಯಾಬಿಸ್ ವೈರಸ್ ಹೊಂದಿರುವ ನಾಯಿ, ಬೆಕ್ಕು, ಬಾವುಲಿ, ಮಂಕಿ, ಮುಂಗಿಸಿ, ಈ ಯಾವುದಾದ್ರೂ ಒಂದು ಈ ಮುಂತಾದ ವೈಲ್ಡ್ ಎನಿಮಲ್ಸ್ ಅಂತ ಹೇಳ್ತೀವಿ, ಇಂಥ ಯಾವುದಾದ್ರೂ ಪ್ರಾಣಿ, ಆ ಪ್ರಾಣಿಗೆ ಈ ರ್ಯಾಬಿಸ್ ವೈರಸ್ ಅಂಟ್ಕೊಂಡಿದ್ರೆ, ಅಂತ ಒಂದು ಪ್ರಾಣಿ ನಮಗೆ ಕಚ್ಚಿದ್ರೆ ಈ ರೋಗ ಅಂತ ಪ್ರಾಣಿಗಳಿಂದ ಈ ಮನುಷ್ಯನಿಗೆ ಹರಡುತ್ತೆ. ಅದರ ಲಕ್ಷಣಗಳು ಏನಿರುತ್ತೆ? ಮೊಟ್ಟ ಮೊದಲಿಗೆ ಇದು ನಾಯಿ ಕಚ್ಚಿದೆ, ನಿಮ್ಗೆ 1 ರಿಂದ 2 ತಿಂಗಳಲ್ಲಿ ನಿಮ್ಗೆ ಸ್ವಲ್ಪ ಜ್ವರ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಎಲ್ಲಿ ನಾಯಿ ಕಚ್ಚಿರುತ್ತೆ ಆ ಜಾಗದಲ್ಲಿ ತುರಿತ, ನೋವು, ತಲೆನೋವು, ಇಂಥದ್ದು ಒಂದು ಪ್ರಥಮವಾಗಿ ನಿಮಗೆ ಇವನ್ನೆಲ್ಲ ಕಾಣಿಸ್ಕೊಳ್ತವೆ. ಇನಿಷಿಯಲಿ 1 ರಿಂದ 2 ರಿಂದ 3 ತಿಂಗಳ ಮಧ್ಯೆ ಈ ನಾಯಿ ಏನಾದ್ರೂ ಕಡಿದ್ರೆ ಇಂಥ ಒಂದು ಲಕ್ಷಣಗಳು ಕಾಣುತ್ತೆ. ಇನ್ನೂ ಒಂದು ಈ ನಾಯಿ ಕಡಿದಿದೆ, ಆ ನಾಯಿಗೆ ರ್ಯಾಬಿಸ್ ಇದೆ ಅಂತ ಇದ್ರೆ ಈ ಲಕ್ಷಣಗಳು ತುಂಬಾ ಭಯಂಕರ ಆಗಿರುತ್ತೆ. ಇಂಥ ಲಕ್ಷಣಗಳು ಏನು? ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ, ನಿಜವಾದ ಘಟನೆ, ಅದನ್ನ ಕೇಳ್ಕೊಂಡು ಬನ್ನಿ. ನನಗೆ ಗೊತ್ತಿರೋರು ಒಬ್ರು 4 ಕುರಿಗಳನ್ನ ಮೇಯ್ಸಕ್ಕೆ ಕರ್ಕೊಂಡು ಹೋಗ್ತಿದ್ರು. ಕುರಿಗಳನ್ನ ಮೇಯ್ಸಕ್ಕೆ ಕರ್ಕೊಂಡು ಹೋದಾಗ ಅವ್ರಿಗೆ ಒಂದು ನಾಯಿ ಕಚ್ಚುತ್ತೆ. ಆ ನಾಯಿ ಕಚ್ಚಿದ ಮೇಲೆ ಅವರು ನಾಯಿ ಕಚ್ಚಿದೆ ಅಂತ ಹಾಗೆ ಅದನ್ನು ಅಲಕ್ಷ್ಯ ಮಾಡಿಬಿಡ್ತಾರೆ. ಅವ್ರು ಏನು ತೋರಿಸಲ್ಲ, ಮಾಡಲ್ಲ, ಬಿಡಲ್ಲ. ಸೊ 1 ರಿಂದ 2 ತಿಂಗಳು ಹಿಂಗೆ ಹೋಗುತ್ತೆ. ಅದು ನಾಯಿ ಏನೋ ಇವ್ರಿಗೆ ಅವ್ರ ಮನೆ ನಾಯಿ ಅಲ್ಲ, ಬೇರೆ ಹೊರಗಿನ ನಾಯಿ ಕಚ್ಚಿತ್ತು. ಕಚ್ಚಿ ಹಂಗೆ ಹೋಗ್ಬಿಟ್ಟಿದೆ ನಾಯಿ. ಆ ಸಂದರ್ಭದಲ್ಲಿ ಏನಾಗಿದೆ, ಇವರು ಅದನ್ನ ಬಿಟ್ಬಿಟ್ಟಿದ್ದಾರೆ. ಏನಾಗಲ್ಲ ಬಿಡು, ನಾಯಿ ಕಚ್ಚಿದೆ. 1-2 ತಿಂಗಳಾದ್ಮೇಲೆ ಇವ್ರಿಗೆ ಒಂದು ತೀವ್ರವಾದ ಆ ಲಕ್ಷಣಗಳು ಕಾಣಕ್ಕಿಡ್ತವೆ. ಇವ್ರಿಗೆ ನೀರು ನೋಡಿದ್ರೆ ಹೆದರಿ, ಇವ್ರು ಬಹಳಷ್ಟು ಇವ್ರಿಗೂ ಹೆದರಿಕೆ ಆಗೋದು, ಸಿಕ್ಕಾಪಟ್ಟೆ ಇವ್ರಿಗೆ ಒಂಥರ ಇದು ಹುಚ್ಚ ಬಂದಂಗೆ ಯಾವ ಥರ ಮಾಡ್ತಾರಲ್ಲ ಆ ಥರ ಮಾಡೋಕ್ಕೆ ಶುರು ಮಾಡ್ತಾರೆ. ಇವರು ಈ ಥರ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂಥ ಕಂಡೀಷನಲ್ಲಿ ಏನಾಗುತ್ತೆ, ಇವ್ರಿಗೆ ಹೋಗಿ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದಾಗ ಇವ್ರಿಗೆ ತುಂಬ ಆ ಲಕ್ಷಣಗಳು ತುಂಬ ತೀವ್ರವಾಗಿರುತ್ತೆ. ನೀರು ನೋಡಿದ್ರೆ ಹೆದರಿಕೆ, ಅಜಿಟೇಷನ್ನು, ಹೆದರಿಕೆ, ಥರ ಮಾಡೋದು, ಈ ಥರ ಎಲ್ಲ ತುಂಬಾ ಈ ಥರ ಲಕ್ಷಣಗಳು ಕಂಡು ಬರುತ್ತೆ. ಅವ್ರಿಗನ್ನ ಐಸೋಲೇಷನ್, ಒಂದೇ ರೂಮ್ನಲ್ಲಿ ಕೂಡಿ ಹಾಕ್ತಾರೆ. ಕೂಡಿ ಹಾಕಿದಾಗ ಏನಾಗುತ್ತೆ, ಅವ್ರಿಗೆ ಇದೇ ಥರ ತುಂಬ ಒಂಥರ ಹುಚ್ಚರ ಥರ ಮಾಡೋದು, ಶಕ್ತಿ ಆ ಕಡೆ ಒಗೆಯೋದು, ಈ ಕಡೆ ಮಾಡೋದು, ಬಹಳಷ್ಟು ಈ ಥರ ಲಕ್ಷಣಗಳು ಕಂಡು ಬಂದಾಗ ಅವ್ರಿಗೆ ಈ ಥರ ಕೈಗೆ ಅವ್ರಿಗೆ ರೆಸ್ಟ್ರೇಟ್ ಮಾಡಿರ್ತಾರೆ. ಕೈಗೆ ಕಟ್ಟಿ ಬೆಡ್ ಕಟ್ಟಿರ್ತಾರೆ. ಬಟ್ ಒಂದು ಐಸೋಲೇಷನ್ ರೂಮ್ದಲ್ಲಿ ಅವರು ಅಷ್ಟೊಂದು ಅವ್ರಿಗೆ ಶಕ್ತಿ ಬಂದಿರುತ್ತೆ. ಅದನ್ನ ಕಿತ್ಕೊಂಡು ಅವರು ಆಟ ಹಿಂಗೆ ಈ ಥರ ಈ ಥರ ಆಟ ಮಾಡ್ತಾ ಹೋಗ್ತಾ ಈ ಬೆಡ್ ಸೈಡ್ ಅದೇನು ಕಾಟನ್ ಇರುತ್ತಲ್ಲ, ಅದೇನು ನಾವು ಬ್ಯಾಂಡೇಜ್ ಕಟ್ಟಿರ್ತೀವಿ, ಅದನ್ನು ಅವ್ರೇನು ಮಾಡ್ತಾರೆ, ಆ ರೋಗಿ ಆ ಸೈಡೆಲ್ಲ ತಲೆಗೆಲ್ಲ ಸುತ್ಕೊಂಡು ಬೆಡ್ ಸೈಡ್ ಹೋಗಿ ಕುಂತು ಹಿಂಗೆ ಬಿದ್ದು ಬಿಡ್ತಾನೆ. ಬಿದ್ದ ಕೂಡಲೇ ಆ ಒಂದು ಏನು ಕಾಟನ್ ಇರುತ್ತೆ ಅವ್ನ ಕುತ್ತಿಗೆ ಈ ಗಂಟು ಹಾಕಿ ಒಂಥರ ಅದು ಉಸಿರೇ ನಿಂತು ಹೋಗಿಬಿಡುತ್ತೆ. ಈ ಥರ ಉಸಿರು ನಿಂತು ಅವ್ರ ಪ್ರಾಣ ಕಳ್ಕೊಂಡ್ರು. ಇಲ್ಲೇನಾಯಿತು, ಅವ್ರು ಮಾಡಿದ ಒಂದು ನಿರ್ಲಕ್ಷ್ಯ ಅವ್ರ ಪ್ರಾಣನ ಕಳೆದುಕೊಳ್ತು. ಈ ಲಕ್ಷಣಗಳು ತುಂಬ ತೀವ್ರವಾಗಿರುತ್ತೆ. ಆ ಲಕ್ಷಣಗಳು ಯಾವಪ್ಪ ಅಂದರೆ, ಅವ್ರಿಗೆ ನೀರು ನೋಡಿದ್ರೆ ಹೆದರಿಕೆ ಆಗುತ್ತೆ. ಇದನ್ನು ನಾವು ಹೈಡ್ರೋಫೋಬಿಯಾ ಅಂತೀವಿ. ಮತ್ತು ಅವರಲ್ಲಿ ತುಂಬ ಅಜಿಟೇಷನ್, ಅಂದರೆ ಅವ್ರಿಗೆ ಬಹಳಷ್ಟು ಒಂದು ಶಕ್ತಿ ಬಂದು ಹುಚ್ಚರ ಥರ ಮಾಡೋದು, ಹೊಡೆಯೋದು, ಬಡಿಯೋದು, ಈ ಥರ ಮಾಡ್ತಿರ್ತಾರೆ. ಇನ್ನೊಂದು ಅವ್ರಿಗೆ ಹೆದರಿಕೆ, ಈ ಥರ ಲಕ್ಷಣಗಳು ತುಂಬ ತೀವ್ರವಾಗಿರುತ್ತೆ. ಈ ಥರ ಆಗಿ ಅವ್ರಿಗೆ ಉಸಿರಾಟದ ತೊಂದರೆ ಆಗುತ್ತೆ. ಅವರು ಕೋಮಾದಲ್ಲಿ ಹೋಗ್ತಾರೆ. ಕೋಮಾದಲ್ಲಿ ಹೋಗಿ ಅವರು ಸಡನ್ ಆಗಿ ಪೇಷಂಟ್ ಅವ್ರಿಗೆ ಡೆತ್ ಆಗುತ್ತೆ. ಈ ಲಕ್ಷಣಗಳು ತುಂಬ ತೀವ್ರವಾಗಿರುತ್ತೆ. ಇವಾಗ ಯಾವುದೇ ಒಂದು ನಾಯಿ, ಪ್ರಾಣಿ ಏನಾದರೂ ಕಡಿದ್ರೆ ಅದಕ್ಕೇನು ಮಾಡಬೇಕು? ಇವಾಗ ನಿಮ್ಗೆ ಕಡ್ದಿದೆ, ಅದು ರ್ಯಾಬಿಸ್ ಇದೇನೋ ಏನಿದೇನೋ ಇಲ್ಲ ಅಂತ ನಿಮಗೆ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲಾದರೂ ನಿಮ್ಗೆ ಯಾವುದಾದ್ರೂ ಪ್ರಾಣಿ ಕಚ್ಚುತ್ತೆ. ನಮ್ಮ ದೇಶದಲ್ಲಿ ತುಂಬ ಸಾಮಾನ್ಯವಾಗಿರೋದು ನಾಯಿ, ಹುಚ್ಚು ನಾಯಿ ಅಂತ ಹೇಳ್ತಿಲ್ಲ, ಅದೇ ನಾಯಿಗಳನ್ನೇ ನಮ್ಮ ದೇಶದಲ್ಲಿ ತುಂಬ ಸಾಮಾನ್ಯವಾಗಿ ಕಡಿತಾ ಇರುತ್ತೆ. ನಾಯಿಗಳಿಂದಾನೇ ಈ ರ್ಯಾಬಿಸ್ನಿಂದ ನಮ್ಮ ದೇಶದಲ್ಲಿ ತುಂಬ ಅಂತ ರೋಗಿಗಳು ಸಾವನ್ನಪ್ಪಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು? ನಾಯಿ ಕಚ್ಚಿದೆ ಅಂತ ಒಂದು ನಾಯಿ ಕಚ್ಚಿರುವ ಜಾಗವನ್ನು ನೀವು 10 ರಿಂದ 15 ನಿಮಿಷ
ಕ್ಲೀನ್ ನೀರು ಇರುತ್ತೆ, ಆ ನೀರಿಂದ ತೊಳಿಬೇಕು. ಅಲ್ಲಿ ಸೋಪಿನ ಸೌಲಭ್ಯ ಇದ್ರೆ ಸೋಪನ್ನು ಹಚ್ಚಿ ನೀವು ಅದನ್ನು ಕ್ಲೀನಾಗಿ ನಿಮ್ಮ ಒಂದು ನಾಯಿ ಕಡಿದ ಜಾಗ ನೋವೇನಿರುತ್ತೆ ಅಂತ ತೊಳಿಬೇಕು. ಅದ್ರ ಜೊತೆಗೆ ಪೋಡಿನ್ ಅಯೋಡಿನ್, ಇದೇನು ಅಯೋಡಿನ್ ಅಂತ ಹೇಳ್ತೀವಿ, ಅದು ಲೋಷನ್ ಬರುತ್ತೆ, ಅಥವಾ ಏನಾದರೂ ನಿಮ್ಮಲ್ಲಿ ಡೆಟಾಲು ಮತ್ತು ಇಂಥದ್ದೇನಾದರೂ ನಿಮ್ಮಲ್ಲಿ ಅವೈಲೇಬಲ್ ಇದ್ದರೆ ಇದನ್ನು ಹಾಕಿ ಚೆನ್ನಾಗಿ ಆ ಒಂದು ನೋವನ್ನು ತೊಳಿಬೇಕು. ಇದ್ರ ಜೊತೆಗೆ ಇದೆಲ್ಲ ನೋವು ತೊಳೆದ ಮೇಲೆ ನಿಮ್ಮ ಸಮೀಪದ ಆಸ್ಪತ್ರೆಗೆ ಹೋಗಿ ಅದಕ್ಕೆ ಸರಿಯಾದಂಥ ಒಂದು ವ್ಯಾಕ್ಸಿನ್ ತಗೋಬೇಕು. ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಈ ಒಂದು ರ್ಯಾಬಿಸ್ ರೋಗವನ್ನು ನಾವು ತಡಿಬೋದು. ಅದು ಎಂಟಿ ರ್ಯಾಬಿಸ್ ಅನ್ನೋ ಒಂದು ವ್ಯಾಕ್ಸಿನ್ ಇರುತ್ತೆ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ. ಅದನ್ನು ಹೋಗಿ ನೀವು ತಗೋಬೇಕು. ಇದನ್ನು ಹೇಗೆ ತಗೋತಾರೆ, ನಿಮ್ಗೆ ಕಡ್ದಿದೆ ಅವಾಗ ಅದನ್ನು ನಾವು 0 ಡೋಸ್ ಅಂತೀವಿ. ಅದಾದಮೇಲೆ 3 ದಿವಸ, ಅದಾದಮೇಲೆ 7 ದಿವಸ, ಅದಾದಮೇಲೆ 14, ಅದಾದಮೇಲೆ 28 ದಿವಸ. ಈ ರೀತಿ ನಾವು 5 ಡೋಸ್ಗಳನ್ನು ಈ ರ್ಯಾಬಿಸ್ ಅಂತ ಒಂದು ರೋಗಿ ಕೊಡ್ತೀವಿ. ಇದನ್ನೇನಾದರೂ ತಗೊಂಡಂತ ಆದರೆ ನೀವು ಆ ರ್ಯಾಬಿಸನ್ನು ಅದು ನಿಮ್ಮ ಶರೀರ ನೀವು ತಡೆಯಬಹುದು.